ದಕ್ಷಿಣ ಭಾರತದಲ್ಲೇ ನಡೆಯುವಂತ ಏಕೈಕ ಕುಂಭಮೇಳ ಅಂದ್ರೆ ಅದು ಟಿ ನರಸೀಪುರದಲ್ಲಿ ನಡೆಯುವಂಥದ್ದು. ಈಗ ನಮ್ಗೆಲ್ರಿಗೂ ಗೊತ್ತಿರುವಂತದ್ದೇ ಮಹಾಕುಂಭಮೇಳ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತ ಮಹಾಕುಂಭಮೇಳಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂತ ಕುಂಭಮೇಳದಲ್ಲಿ ಮಿಂದೇಳ್ಬೋದು, ರಾಜ್ಯದ ಕುಂಭಮೇಳದಲ್ಲಿ ಭಾಗಿಯಾಗಬಹುದು. ಎಂದಿನಿಂದ 3 ದಿನಗಳ ಕಾಲ ಟಿ ನರಸೀಪುರದಲ್ಲಿ ಕುಂಭಮೇಳ ನಡೀತಾ ಇದೆ. 10ನೇ ತಾರೀಕು ಇವತ್ತು, 11, 12 ನಾಳೆ ಮತ್ತು ನಾಡಿದ್ದು 3 ದಿನಗಳ ಕಾಲ ನಡೆಯಲಿರುವಂಥ ಕುಂಭಮೇಳ ಕಾವೇರಿ ಕಪಿಲ ಸ್ಫಟಿಕ ಸರೋವರದ ಸಂಗಮ ಕ್ಷೇತ್ರ. ಅದು ನಾಳೆ ಸಂಗಮದಲ್ಲಿ ವಿಶೇಷ ಗಂಗಾರಾತಿಗೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಗಂಗಾರಾತಿಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ರಾಜ್ಯಗಳಿಂದ ಲಕ್ಷಾಂತರ ಜನ ಭಕ್ತರು ಆಗಮಿಸುವಂತ ನಿರೀಕ್ಷೆ ಇದೆ. ನಾಡಿನ ಪ್ರಮುಖ ಮಠಾಧೀಶರು ಕುಂಭಮೇಳದಲ್ಲಿ ಭಾಗಿಯಾಗಲಿದ್ದಾರೆ. ಸುತ್ತೂರು ಶ್ರೀಗಳು, ಹಾಗೆ ನಿರ್ಮಲಾನಂದನಾಥ ಶ್ರೀಗಳು ಸೇರಿದಂತೆ ಸಾಕಷ್ಟು ಜನ ಸಂತರು ಕೂಡ ಭಾಗಿಯಾಗಲಿದ್ದಾರೆ. ಫೆಬ್ರವರಿ 12ರಂದು ಮಾಘ ಮಾಸದ ಹುಣ್ಣಿಮೆ ದಿನ ಪುಣ್ಯ ಸ್ನಾನ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆಯನ್ನ ಕೈಗೊಳ್ಳಲಾಗಿದೆ. ಹೀಗೆ ಆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ದಕ್ಷಿಣ ಭಾರತದಲ್ಲೇ ನಡೆಯುವಂಥ ಏಕೈಕ ಕುಂಭಮೇಳ. 3 ವರ್ಷಕ್ಕೊಮ್ಮೆ ನಡೆಯುತ್ತ ಈ ಒಂದು ಕುಂಭಮೇಳ 3 ವರ್ಷಕ್ಕೊಮ್ಮೆ ನಡೆಯುವಂಥದ್ದು. 1989ರಿಂದ ನಿರಂತರವಾಗಿ 3 ವರ್ಷಕ್ಕೊಮ್ಮೆ ಕುಂಭಮೇಳವನ್ನು ಮಾಡ್ಕೊಂಡು ಬರಲಾಗ್ತದೆ. ಕೊರೋನಾ ಟೈಮಲ್ಲಿ ಮಾತ್ರ 2022ರಲ್ಲಿ ಬ್ರೇಕ್ ಬಿದ್ದಿತ್ತು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರೇಮ್ ಕುಮಾರ್, ದಕ್ಷಿಣ ಭಾರತದ ಏಕೈಕ ಕುಂಭಮೇಳ ಅನ್ನುವಂಥ ಖ್ಯಾತಿ ಇದೆ ಟಿ ನರಸೀಪುರದಲ್ಲಿ ನಡೆಯುವಂತಹ ಕುಂಭಮೇಳಕ್ಕೆ. ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ಳಾಗಿರುವಂಥದ್ದು, ವ್ಯವಸ್ಥೆಯನ್ನ ಮಾಡಲಾಗಿದೆ, ಹಾಗೆ ಎಷ್ಟು ಜನ ಸೇರುವಂತ ನಿರೀಕ್ಷೆ ಇದೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾದ್ರೆ. ಪೃಥ್ವಿ, ದಕ್ಷಿಣ ಕಾಶಿ ಎಂದೇ ಹೆಸರುವಾಗಿರುವಂತಹ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಇಂದು ಕುಂಭಮೇಳ ಆರಂಭವಾಗಿರುವಂತದ್ದು. ಏನು ಧಾರ್ಮಿಕ ಪಾರಂಪರಿಕ ಇತಿಹಾಸನ ಹೊಂದಿರುವಂತಹ ಒಂದು ಕುಂಭಮೇಳ ಆರಂಭವಾಗಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ಭಕ್ತಾದಿಗಳು ಎಲ್ಲರೂ ಕೂಡ ಪುಣ್ಯಸ್ಥಾನಕ್ಕೆ ಮುಂಜಾನೆಯಿಂದಲೇ ಕೂಡ ಮುಗಿಬಿದ್ದಿರುವಂತದ್ದು ನಾನು ನೋಡಬಹುದು. 3 ದಿನಗಳ 6 ವರ್ಷಗಳ ನಂತರವಾಗಿ 3 ದಿನಗಳ ಕಾಲ ನಡೆದಿರುವಂತಹ ಕುಂಭಮೇಳ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರೋ ಜೊತೆಗೆ ಭಕ್ತಾದಿಗಳು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಕುಂಭಮೇಳದಲ್ಲಿ ಬಂದು ಪುಣ್ಯಸ್ಥಾನಕ್ಕೆ ಮುಗಿಬಿದ್ದಿರುವಂತದ್ದು ಈಗ ನೋಡಬಹುದು. ಇದು ಮೈಸೂರು ಜಿಲ್ಲೆ ಇರುವಂತಹ ತಿರುಮಕೂಡಲು ನರಸೀಪುರ ಅಂತ ಹೇಳ್ಬೋದು. ಇದು 3 ನದಿಗಳು ಅಂದ್ರೆ ಕಾವೇರಿ ನದಿ, ಸ್ಫಟಿಕ ಮತ್ತೆ ಕಪಿಲ ನದಿಗಳು ಸೇರುವಂತಹ ಒಂದು ಕೂಡಲ ಸಂಗಮ ಇದಾಗಿರುವಂತದ್ದು. ತ್ರಿವೇಣಿ ಸಂಗಮದಲ್ಲಿ ಹಲವಾರು ಭಕ್ತಾದಿಗಳು ಮುಂಜಾನೆಯಿಂದಲೇ ಕುಂಭಮೇಳದಲ್ಲಿ ಭಾಗವಹಿಸೋದಕ್ಕೋಸ್ಕರ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಹಾಗೂ ಮೈಸೂರು ಭಾಗದಲ್ಲಿರುವಂತಹ ಹಲವಾರು ಭಕ್ತಾದಿಗಳು ಧಾರ್ಮಿಕ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಧಾರ್ಮಿಕ ಇತಿಹಾಸವನ್ನು ಹೊಂದಿರುವಂತಹ ಒಂದು ಮಾಘ ಮಾಸದಲ್ಲಿ ಒಂದು ಪುಣ್ಯಸ್ಥಾನವನ್ನು ಮಾಡೋದಕ್ಕೆ ಮುಗಿಬಿದ್ದಿರುವಂತದನ್ನ ನೋಡಬಹುದಾಗಿರುವಂತದ್ದು. ಈಗಾಗಲೇ ಪೂಜಾ ಕೈಂಕರ್ಯಗಳು ಮುಂಜಾನೆ 6 ಗಂಟೆಯಿಂದಲೂ ಕೂಡ ಪೂಜಾ ಕೈಂಕರ್ಯಗಳು ಆರಂಭವಾಗಿರುವಂತದ್ದು. ಅಗಸ್ತ್ಯೇಶ್ವರ ಸನ್ನಿಧಿಯಲ್ಲಿ ಕೂಡ 9 ಗಂಟೆ ನಂತರವಾಗಿ ವಿವಿಧ ಪೂಜಾ ಕೈಂಕರ್ಯಗಳು, ಮಂಗಳಾರತಿ ಮತ್ತೆ ಮಹಾಹೋಮ, ಗಣಹೋಮ ಮತ್ತೆ ಅಭಿಷೇಕ ಪೂಜಾ ಕೈಂಕರ್ಯಗಳು, ಧಾರ್ಮಿಕ ಪೂಜಾ ಕೈಂಕರ್ಯಗಳು ಈಗಾಗಲೇ ಆರಂಭವಾಗಿರುವಂತದ್ದು. ತ್ರಿವೇಣಿ ಸಂಗಮ ಏನಿದೆ, ಇಲ್ಲಿ ಪುಣ್ಯಸ್ಥಾನವನ್ನು ಮಾಡಿದ್ರೆ ಏನು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಒಂದು ಕುಂಭಮೇಳದ ಪ್ರೀತಿಯಲ್ಲೂ ಕೂಡ ಒಂದು ತ್ರಿವೇಣಿ ಸಂಗಮದಲ್ಲಿ ಒಂದು ಕುಂಭಮೇಳ ಆರಂಭವಾಗಿರುವಂತದ್ದು. ಅಲ್ಲಿ ಹೋಗೋದಕ್ಕೆ ಯಾರು ಸಾಧ್ಯವಾಗೋದಿಲ್ಲ, ಪುಣ್ಯಸ್ಥಾನ ಮಾಡೋದಕ್ಕೆ ಯಾರು ಸಾಧ್ಯವಾಗೋದಿಲ್ಲ. ಇಲ್ಲಿ 3 ನದಿಗಳು ಅಂದ್ರೆ 3 ನದಿಗಳು ಸೇರುವಂತಹ ಸ್ಥಳದಲ್ಲಿ ಒಂದು ಮಾಘ ಮಾಸದಲ್ಲಿ ಒಂದು ಕೂಡ ಪುಣ್ಯಸ್ಥಾನವನ್ನ ಮಾಡಿದ್ರೆ ಪುಣ್ಯ ಬರುತ್ತೆ ಮತ್ತೆ ಪಾಪಗಳು ಕಳೆದು ಪುಣ್ಯ ಬರುತ್ತೆ ಎಂಬ ಪ್ರತೀತಿ ಇರುವ ಕಾರಣದಿಂದ ಕೂಡ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತಾದಿಗಳ ದಂಡೆ ಹರಿದು ಬರೆದಿರುವಂತದ್ದು. ಜಿಲ್ಲಾಡಳಿತ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದರ ಜೊತೆಗೆ ಒಂದು ಅಂದ್ರೆ ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು, ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂತದ್ದು. ಅದಲ್ಲದೆ ಪ್ರಮುಖವಾಗಿ ಒಂದು ಅಗ್ನಿಶಾಮಕ ಸಿಬ್ಬಂದಿಯಿಂದಲೂ ಕೂಡ ಒಂದು ಬೋಟಿಂಗ್ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಅಲ್ಲಲ್ಲಿ ಮುಳುಗು ತಜ್ಞರನ್ನು ಕೂಡ ನಿಯೋಜನೆ ಮಾಡುವುದರ ಜೊತೆಗೆ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂತದ್ದು. 3 ಭಾಗದಲ್ಲಿ ಅಂದ್ರೆ 3 ನದಿಗಳು ಸೇರುವಂತಹ ಒಂದು ಭಾಗದಲ್ಲಿ ಕಾವೇರಿ ನದಿ ಹರಿದು ಬಂದ್ರೆ ಇನ್ನೊಂದು ಭಾಗದಲ್ಲಿ ಸ್ಫಟಿಕ ಮತ್ತೆ ಕಪಿಲ ನದಿಗಳು ಹರಿದು ಬರುತ್ತೆ. ಇಲ್ಲಿ ತ್ರಿವೇಣಿ ಸಂಗಮ ಅಂದ್ರೆ ಧಾರ್ಮಿಕ ಮಹತ್ವವನ್ನು ಹೊಂದಿರುವಂತಹ ಈ ಸ್ಥಳ ಏನಿದೆ, ಇಲ್ಲಿ ಕೂಡ ಈ ಸಂದರ್ಭದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಎಂಬ ಪ್ರತೀತಿ ಕೂಡ 3 ಭಾಗದಲ್ಲಿ ಅಂದ್ರೆ ಈ 3 ನದಿಗಳು ಸೇರುವಂತಹ ಸ್ಥಳದಲ್ಲಿ 3 ಭಾಗದಲ್ಲಿ ಒಂದು ಪುಣ್ಯ ಸ್ಥಾನಕ್ಕೆ ಭಕ್ತಾದಿಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಅದು ಅಗಸ್ತ್ಯೇಶ್ವರ ದೇವಸ್ಥಾನ ಏನಿದೆ, ಅಗಸ್ತ್ಯೇಶ್ವರ ದೇವಸ್ಥಾನದಲ್ಲಿ ಮುಂಜಾನೆ ಕೂಡ ಪೂಜಾ ಕೈಂಕರ್ಯಗಳು ಆರಂಭವಾಗಿದ್ದರ ಜೊತೆಗೆ ಅಲ್ಲೂ ಕೂಡ ಭಕ್ತಾದಿಗಳು ಪೂಜೆಯನ್ನ ಸಲ್ಲಿಸಿ ಒಂದು ಮಾಘ ಮಾಸದಲ್ಲಿ ಕೂಡ ಪುಣ್ಯ ಸ್ಥಾನಕ್ಕೆ ಸ್ನಾನವನ್ನ ಮಾಡಿಕೊಂಡು ದೇವರ ಕೃಪೆಗೆ ಪಾತ್ರರಾಗ್ತಿರುವಂತದ್ದನ್ನ ನಾನು ನೋಡಬಹುದಾಗಿರುವಂತದ್ದು. ಜಿಲ್ಲಾಡಳಿತ ವ್ಯವಸ್ಥೆ ಮಾಡ್ಕೊಂಡಿದ್ರು. 3 ಭಾಗದಲ್ಲೂ ಕೂಡ ಜಿಲ್ಲಾಡಳಿತ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದೆ. ಮತ್ತೆ 3 ದಿನಗಳು ಕೂಡ ನಡೆಯುತ್ತಿರುವಂತಹ ಒಂದು ಈ ಕುಂಭಮೇಳದಲ್ಲಿ ಜನರಿಗಾಗಿರ್ಬೋದು, ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತಹ ನಿಟ್ಟಿನಲ್ಲಿ ಕೂಡ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂತದ್ದು. ಈ ಕುಂಭಮೇಳ ಅಂದ್ರೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಕುಂಭಮೇಳಕ್ಕೆ ಏನು ಒಂದು ಮನ್ನಣೆ ಇದೆ, ಅದೇ ರೀತಿಯಲ್ಲಿ ಕೂಡ ಒಂದು ಪ್ರಾಮುಖ್ಯತೆಯನ್ನು ಕೂಡ ಒಂದು ತ್ರಿವೇಣಿ ಸಂಗಮದಲ್ಲಿ ಇರುವಂತಹ ಒಂದು ಇಲ್ಲಿ ಕೂಡ ಒಂದು ಪ್ರಾಮುಖ್ಯತೆಯನ್ನು ಪಡೆದಿರುವಂತದ್ದು. ಈಗ ಬೆಂಗಳೂರು ಭಾಗದಿಂದ ಭಕ್ತಾದಿಗಳು ಈಗಾಗಲೇ ಪುಣ್ಯಸ್ಥಾನವನ್ನ ಮಾಡಿಕೊಂಡು ಬಂದು ದೇವರ ಕೃಪೆಗೆ ಪಾತ್ರರಾಗಿರುವಂತದ್ದನ್ನ ನೋಡಬಹುದು. ಈಗ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಎಲ್ಲಿಂದ ಬಂದಿದ್ದೀರಾ ಸರ್? ಈಗ ಪುಣ್ಯಸ್ಥಾನ ಬೆಂಗಳೂರಿಂದ ಬಂದಿದ್ದೀವಿ ಸರ್.
ಬೆಂಗಳೂರಿಂದ ಬೆಳಗ್ಗೆ ಬಂದ್ವಿ. ಇಲ್ಲಿ ಪುಣ್ಯ ಸ್ನಾನ ಮಾಘ ಸ್ನಾನ ಮಾಡೋದಕ್ಕೆ ಇಲ್ಲೆಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ದೇವರ ದರ್ಶನ ಮಾಡಬೇಕು ನಾವು. ಇಲ್ಲಿ ನಮ್ಮ ಪೌರ ಕಾರ್ಯಕರ್ತರು ಭಾಳ ಚೆನ್ನಾಗಿ ಸ್ವಚ್ಛತಾ ಕಾರ್ಯವನ್ನೆಲ್ಲ ಮಾಡ್ತಾ ಇದ್ದಾರೆ. ಜನಗಳಿಗೆ ತೊಂದರೆ ಆಗದಂಗೆ ಭಾಳ ಚೆನ್ನಾಗಿ ಇವನ್ ಪೊಲೀಸ್ ಇಲಾಖೆ ಆಗಲಿ ಇಲ್ಲಿರ್ತಕ್ಕಂಥ ಸ್ವಯಂ ಸೇವಕರಾಗಲಿ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಸರ್. ಭಾಳ ಚೆನ್ನಾಗಿದೆ ಸರ್. ಏನು ಕುಂಭಮೇಳ ಎಂದು ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ಆರಂಭವಾಗಿದೆ. ಇಲ್ಲಿಂದ ಕೂಡ ಭಕ್ತಾದಿಗಳ ದಂಡೆ ಹರಿಬರುವಂತಹ ನಿಟ್ಟಿನಲ್ಲಿ ಕೂಡ ಜಿಲ್ಲಾಡಳಿತ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಪ್ರೇಮ್ ಕುಮಾರ್, ನ್ಯೂಸ್ 18 ಕನ್ನಡ. ಓಕೆ, ಧನ್ಯವಾದ ಪ್ರೇಮ್ ನಿಮ್ಮೆಲ್ಲ ಮಾಹಿತಿಗಾಗಿ.